ವೀಕ್ಷಕರೇ, ಮೈಕ್ರೋ ಫೈನಾನ್ಸ್ಗೆ ದಿನಕ್ಕೊಂದು ಬಲಿ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಅಂತೂ ಇಂತೂ ಕಡೆಗೂ ಸರ್ಕಾರ ನಿರ್ಧಾರ ಮಾಡಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕೋದಕ್ಕೆ, ಬಡ್ಡಿ ಬಕಾಸುರರಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದಿಂದ ನೂತನ ಮಸೂದೆಯ ತಯಾರಿ ನಡೆದಿದೆ. ಕರ್ನಾಟಕ ಮೈಕ್ರೋ ಫೈನಾನ್ಸ್ ಕಂಪನಿ 2025 ಮಸೂದೆ ಮಂಡನೆಯಾಗಲಿದೆ. ಬೇಕಾಗಿತ್ತಿದು, ಖಂಡಿತವಾಗ್ಲೂ ಬೇಕಾಗಿತ್ತು. ಯಾಕಂತಂದ್ರೆ ಇಡೀ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಜನ ಬಲಿಯಾಗ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ಮಹಿಳೆಯರು ಬಲಿಯಾಗ್ತಾ ಇದ್ದಾರೆ. ಮನೆ ಸೀಸ್ ಮಾಡುವಂಥದ್ದು, ಮನೆ ಮುಂದೆ ಬರೆದು ಹೋಗುವಂಥದ್ದು, ಪದೇ ಪದೇ ಕಿರುಕುಳ ಕೊಡುವಂಥದ್ದು, ಮಾನಸಿಕ ಕಿರುಕುಳ ಕೊಡುವಂಥದ್ದು, ಎಷ್ಟೊಂದು ಪ್ರಕರಣಗಳಾದವು. ಇದೀಗ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾನೂನು ಸುವ್ಯವಸ್ಥೆ ಇದೆಯಾ ಈ ರಾಜ್ಯದಲ್ಲಿ? ಬಡವರಿಗೆ, ಕೆಳ ಮಧ್ಯಮ ವರ್ಗದವರಿಗೆ ಏನಾದ್ರೂ ಸರ್ಕಾರ ಕಾಳಜಿ ತೋರಿಸುತ್ತಾ ಅನ್ನುವಂತ ಪ್ರಶ್ನೆಗಳು ವ್ಯಕ್ತ ಆಗ್ತಾ ಇತ್ತು. ಈಗ ಆ ಮೈಕ್ರೋ ಫೈನಾನ್ಸ್ ಸರಣಿ ಸಾವು ಏನ್ ನಡೆದಿದೆ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಕರ್ನಾಟಕ ಮೈಕ್ರೋ ಫೈನಾನ್ಸ್ ಕಂಪನಿ 2025 ಮಸೂದೆಯನ್ನ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೇಗಿರುತ್ತೆ ಹಾಗಾದ್ರೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಮಸೂದೆ 2025 ಏನಿರುತ್ತೆ, ಅದರಲ್ಲಿ ಏನೇನಿರುತ್ತೆ ನೋಡಿ. ನೂತನ ಕಾಯ್ದೆಯಲ್ಲಿ ಏನಿದೆ? ಫೈನಾನ್ಸ್ ಕಂಪನಿ ನೋಂದಣಿ ಆಗಿರಬೇಕು, ರಿಜಿಸ್ಟರ್ಡ್ ಕಂಪನಿ ಆಗಿರಬೇಕು. ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕು. ನಾವು ಇಷ್ಟಿಷ್ಟು ಸಾಲ, ಎಷ್ಟೊಂದು ಕಡೆ ಸಾಲನೇ ಕೊಟ್ಟಿಲ್ಲ, ಅದಕ್ಕಿಂತ ಮುಂಚೆನೆ ಕಂತು ಕಟ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಫೈನಾನ್ಸ್ ಕಂಪನಿಯಿಂದ ಸರ್ಕಾರಕ್ಕೆ ಮುಚ್ಚಳಿಕೆ ಪತ್ರವನ್ನ ಬರ್ಕೊಡ್ಬೇಕು. ನಾವು ಈ ರೀತಿ ಕೊಡ್ತಾ ಇದೀವಿ ಸಾಲವನ್ನ ಅಂತ ಮುಚ್ಚಳಿಕೆ ಪತ್ರ. ಮೊದಲು 2 ವರ್ಷ ಕಾರ್ಯನಿರ್ವಹಿಸೋದಕ್ಕೆ ಸರ್ಕಾರದ ಅನುಮತಿ ಬೇಕಾಗತ್ತೆ. ರಿಜಿಸ್ಟರ್ಡ್ ಕಂಪನಿ ಆಗಿರ್ಬೇಕು, ಸರ್ಕಾರದ ಅನುಮತಿಯೂ ಬೇಕಾಗತ್ತೆ. ಪರ್ಮಿಷನ್ ಮುಗಿದ 60 ದಿನಗಳಲ್ಲಿ ಅದನ್ನ ಮತ್ತೆ ರಿನಿವಲ್ ಮಾಡಿಸ್ಕೊಬೇಕು, ಮರುನವೀಕರಣ ಮಾಡಿಸ್ಕೊಬೇಕು ಪರ್ಮಿಷನ್ ಅನ್ನ. ಸೊ ಸರ್ಕಾರದ ಕೈಯಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಜುಟ್ಟು ಹೋಗುತ್ತೆ. ಆಗ RBI ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಇಷ್ಟರವರೆಗೆ RBI ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಇರಲಿಲ್ಲ. ಈಗ ಸರ್ಕಾರ ಈ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಮಸೂದೆ 2025 ಪ್ರಕಾರ RBI ರೂಲ್ಸ್ ನ ಫಾಲೋ ಮಾಡಬೇಕು. ಓರ್ವ 2 ಸಂಸ್ಥೆಗಳಿಂದ ಮಾತ್ರ ಸಾಲ ಪಡೆಯಬಹುದು ಅಂತ. ಕೆಲವೊಂದು ಕಡೆ ಜನಗಳದ್ದು ಸ್ವಲ್ಪ ತಪ್ಪಿರುತ್ತೆ. ಬೇಕಾಬಿಟ್ಟಿ ಮೈಕ್ರೋ ಫೈನಾನ್ಸ್ ಗಳಿಂದ ಸಿಕ್ಕಾಪಟ್ಟೆ ಕಂಡಲ್ಲಿ ಸಾಲ ಮಾಡಿರ್ತಾರೆ. ಆದ್ರೆ ಈ ಮಸೂದೆ ಪ್ರಕಾರ 2 ಸಂಸ್ಥೆಗಳಲ್ಲಿ ಮಾತ್ರ ಸಾಲ ಮಾಡಬಹುದಾಗಿದೆ. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ. ಮೈಕ್ರೋ ಫೈನಾನ್ಸ್ ಆಗ್ಬಿಟ್ಟಿತ್ತು 40 ಲಕ್ಷ 50 ಲಕ್ಷ ಎಲ್ಲ ಸಾಲ ಮಾಡ್ತಾ ಇದ್ರು. ಈಗ ಸಾಲಗಾರರಿಗೆ ಕಿರುಕುಳ ಕೊಟ್ರೆ 3 ವರ್ಷ ಜೈಲು ಶಿಕ್ಷೆ ಕೂಡ ಉಂಟು. ಈ ಮಸೂದೆಯ ಪ್ರಕಾರ ಈಗೇನು ಕಿರುಕುಳ ಕೊಡ್ತಾ ಇದ್ದಲ್ಲ ರಾಜ್ಯಾದ್ಯಂತ, ಆ ರೀತಿ ಕಿರುಕುಳ ಕೊಟ್ರೆ 3 ವರ್ಷ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷದವರೆಗೆ ದಂಡ ಹಾಕೋದಕ್ಕೂ ಕೂಡ ಈ ಮಸೂದೆಯಲ್ಲಿ ಅವಕಾಶ ಇದೆ. ಸೊ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತಾ, ಎಷ್ಟು ಎಫೆಕ್ಟ್ಫುಲ್ ಆಗಿ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಮೈಕ್ರೋ ಫೈನಾನ್ಸ್ ಬಿಲ್ 2025 ರಾಜ್ಯ ಸರ್ಕಾರ ಮಂಡನೆ ಮಾಡೋದಕ್ಕೆ ಹೊರಟಿದೆ. ಎಷ್ಟರ ಮಟ್ಟಿಗೆ ಇದು ಈಗ ಆಗ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕತ್ತೆ ಅಂತ ಅನ್ಸುತ್ತೆ? ಖಂಡಿತ ಶ್ರೀಲಕ್ಷ್ಮಿ, ಈ ಬಿಲ್ ತರದೆ ಹೋದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿಕೊಳ್ಳುತ್ತೆ ಮತ್ತು ಒಂದು ದಿನ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಹೋಗ್ತಾ ಇದಾವೆ. ಇದನ್ನು ಕಡಿವಾಣ ಹಾಕೋದು ಕೂಡ ರಾಜ್ಯ ಸರ್ಕಾರಕ್ಕೆ ಅಷ್ಟು ಸುಲಭವಾಗಿಲ್ಲ ಮತ್ತು ಅದನ್ನು ಕಠಿಣ ಆಗ್ತಾ ಇತ್ತು ಮತ್ತು ಇದು ಜನರಿಂದ ಚೀಮಾರಿ ಹಾಕಿಸ್ಕೊಳ್ತಕ್ಕಂಥ ಕೆಲಸಗಳು ಸರ್ಕಾರಕ್ಕೆ ಆಗ್ತಾನೆ ಇತ್ತು. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಸರ್ಕಾರ ಬದ್ಧವಾಗಿದೆ ಅನ್ನುವಂಥ ಮಾತನ್ನ ಹೇಳಿದೆ. ಅದಕ್ಕೆ ಇದೇ ಬರ್ತಕ್ಕಂತಹ ಬಜೆಟ್ ಅಧಿವೇಶನದಲ್ಲಿ ಇದಕ್ಕೊಂದು ಫೈನಾನ್ಸ್ ಬಿಲ್ ಅನ್ನು ಕೂಡ ರೆಡಿ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಬಿಲ್ ಈಗಾಗಲೇ ಕರಡು ಪ್ರತಿ ಕಾನೂನು ಇಲಾಖೆಯಲ್ಲಿ ಸಿದ್ಧವಾಗ್ತಾ ಇದೆ. ಈಗಾಗಲೇ ನಾವೇನು ಉಲ್ಲೇಖ ಮಾಡಿದ್ವಿ ಅವೆಲ್ಲವೂ ಕೂಡ ಅಂಶಗಳು ಈ ಬಿಲ್ ನಲ್ಲಿ ಇದಾವೆ ಅನ್ನುವಂಥದ್ದು. ಪ್ರಮುಖವಾಗಿ ಈ ಮೈಕ್ರೋ ಫೈನಾನ್ಸ್ ಎಷ್ಟೋ ಕಂಪನಿಗಳು ರಿಜಿಸ್ಟರ್ ಆಗಿಲ್ಲ, ಲೇವಾದೇವಿಗಾರರು ಕೂಡ ಬೇಕಾಬಿಟ್ಟಿಯಾಗಿ ಸಾಲವನ್ನು ಕೊಡ್ತಾ ಇದ್ದಾರೆ, ಬೇಕಾಬಿಟ್ಟಿಯಾಗಿ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಮತ್ತೆ 2-3 ಕಡೆ ಸಾಲಗಳನ್ನ ಪಡೆಯುವಂತ ಕೆಲಸಗಳು ಆಗುತ್ತೆ. ಇವಕ್ಕೆಲ್ಲವನ್ನು ಕೂಡ ಕಡಿವಾಣ ಹಾಕಬೇಕಾಗುತ್ತೆ. ಎಷ್ಟು ಮೈಕ್ರೋ ಫೈನಾನ್ಸ್ ಗಳ ಕಂಪನಿಯ ತಪ್ಪಿದೆಯೋ ಜನರು ಕೂಡ ಅಷ್ಟೇ ಸರ್ವಸಾಮಾನ್ಯವಾಗಿ ತಪ್ಪು ಮಾಡಿರ್ತಾರೆ. ಹಾಗಾಗಿ ಇದಕ್ಕೊಂದು ಅಂಕುಶ ಹಾಕುವಂತ ಅವಕಾಶ ಇರಲಿಲ್ಲ. ಈಗ ಅದಕ್ಕೆ ಹೊಸ ಬಿಲ್ ಅನ್ನೇ ರಾಜ್ಯ
ಸರ್ಕಾರ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಆ ಬಿಲ್ಲಿನ ಪ್ರಕಾರ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರ್ತಕ್ಕಂತಹದ್ದು. 60 ದಿನಗಳ ಒಳಗಡೆನೆ ಅವರು ಮತ್ತೆ ಅದನ್ನ ರಿನ್ಯೂವಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಮತ್ತು ಏನಾದ್ರೂ ಕಿರುಕುಳ ಕೊಟ್ರೆ 2-3 ವರ್ಷದವರೆಗೂ ಜೈಲು ಶಿಕ್ಷೆನ ಕೊಡ್ತಕ್ಕಂತಹದ್ದು. ಯಾಕಂದ್ರೆ ಕಿರುಕುಳಕ್ಕೆ ಈಗ ರಾಜ್ಯದಲ್ಲಿ ಜನರು ಸಾವನ್ನಪ್ತಾ ಇರ್ತಕ್ಕಂಥದ್ದು, ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದೊಂದು ರೀತಿಯಲ್ಲಿ ಈ ತರದ ಕಠಿಣವಾದಂತ ಕ್ರಮವನ್ನು ತೆಗೆದುಕೊಂಡಿದ್ದೆ. ಅದರಲ್ಲಿ ಮೈಕ್ರೋ ಫೈನಾನ್ಸ್ ನ ಸಿಬ್ಬಂದಿಗಳು ಕೂಡ ಒಂದಷ್ಟು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಮತ್ತು ಇಷ್ಟು ದಿನ ಏನು RBI ಅಂಡರ್ ಅಲ್ಲಿ ಇವರು ಕೆಲಸ ಮಾಡ್ತಿರ್ಲಿಲ್ಲ, ಇನ್ನ RBI ಅಂಡರ್ ಅಲ್ಲೇ ಇವರು ಕೆಲಸ ಮಾಡಬೇಕಾಗಿ ಪರಿಸ್ಥಿತಿ ಬರುತ್ತೆ. ಮತ್ತು ಜೊತೆಗೆ ಈ ಒಂದು ಬೇಕಾಬಿಟ್ಟು ಸಾಲಗಳನ್ನ ಕೊಡ್ತಾ ಇದ್ರಲ್ಲ, ಅದು ಕೂಡ ಒಂದಷ್ಟು ಕಡಿವಾಣಗಳಂತೂ ಬೀಳುತ್ತೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣಗಳೇನಿದಾವೆ ಇದನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಈ ಬಿಲ್ ಅನ್ನ ಇನ್ನೊಂದು 15-20 ದಿನಗಳಲ್ಲಿ ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಈ ಬಿಲ್ಲಿನ ಪ್ರಕಾರ, ಕಾನೂನು ಪ್ರಕಾರ ಆಗಿದ್ದೇ ಆದಲ್ಲಿ ಜನರಿಗೂ ಒಂದು ರೀತಿಯಲ್ಲಿ ನೆಮ್ಮದಿ ಮತ್ತು ಫೈನಾನ್ಸ್ ಕಂಪನಿಗಳು ಕೂಡ ಹದ್ದು ಮೀರಿ ಹೋಗದ ಹಾಗೆ ಅಂಕುಶ ಅಂತೂ ರಾಜ್ಯ ಸರ್ಕಾರ ಹಾಕುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಈ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಗಟ್ಟೋದಕ್ಕೆ ಬೆಂಗಳೂರಿನಲ್ಲೂ ಕೂಡ ಪೊಲೀಸರು ಸಜ್ಜಾಗಿದ್ದಾರೆ. ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ಕೆಲವೊಂದು ಸೂಚನೆಗಳನ್ನ ಕೊಡಲಾಗಿದೆ ಆ ಅಧಿಕಾರಿಗಳ ಸಭೆಯಲ್ಲಿ ಅಂತ ನಗರ ಪೊಲೀಸ್ ಆಯುಕ್ತ ದಯಾನಂದ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನ ತಡೆಗಟ್ಟೋದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಕರೆಯಲಾಗಿತ್ತು. ಸೊ ಏನೇನ್ ಮಾಡಬಹುದು ಅಂತ ಸಭೆಯಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಕೆಲವೊಂದು ಗೈಡ್ಲೈನ್ಸ್ ಸರ್ಕಾರ ಏನ್ ಕೊಡ್ತಾ ಇದೆ ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಬಗ್ಗೆ ಈಗಾಗಲೇ 2 ಸುತ್ತಿನ ಸಭೆಗಳು ನಡೆದಿದ್ದಾವೆ ಸರ್ಕಾರದ ಮಟ್ಟದಲ್ಲಿ, ಒಂದು ACS ಸೋಮರವರ ಮಟ್ಟದಲ್ಲಿ, ಹಾಗೆ ಜೊತೆಗೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿಯೂ ಕೂಡ ಒಂದು ಸಭೆ ಆಗಿದೆ. ಈಗ ಅದರ ಬಗ್ಗೆ ಕೆಲವೊಂದು ಗೈಡ್ಲೈನ್ಗಳನ್ನು, ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಅನುಷ್ಠಾನಕ್ಕೆ ತರಲಾಗ್ತದೆ. ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಿಲ್ಲ, ಬಟ್ ರಾಜ್ಯದ ಬೇರೆ ಭಾಗಗಳಲ್ಲಿ ದಾಖಲಾಗಿರೋದ್ರಿಂದ ನಾವು ಕೂಡ ಇಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಎಚ್ಚರ ವಹಿಸಲಿಕ್ಕೆ ಮತ್ತು ಆ ರೀತಿಯ ಏನಾದರೂ ಒಂದು ಘಟನೆ ಅಥವಾ ಪ್ರಕರಣ ಗಮನಕ್ಕೆ ಬಂದರೆ ಅಥವಾ ಯಾರಾದರೂ ಈ ರೀತಿ ದೂರನ್ನು ಕೊಟ್ಟರೆ ಅಥವಾ ಪೊಲೀಸ್ ಠಾಣೆಯನ್ನು ಅಥವಾ 112 ಸಂಪರ್ಕಿಸಿದರೆ ಅವರಿಗೆ ಸೂಕ್ತ ಸ್ಪಂದನೆಯನ್ನು ಮಾಡಲಿಕ್ಕೆ ಈಗ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಮೀಟರ್ ಬಡ್ಡಿ ಬಗ್ಗೆ ಈಗಾಗಲೇ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಎಲ್ಲೆಲ್ಲಿ ದೂರುಗಳು ಬರ್ತಾ ಇದ್ದಾವೆ ಅಂಥ ಕಡೆಗಳಲ್ಲಿ, ಬಟ್ ಅದರಲ್ಲಿ ನಾವು ಕೋಆಪರೇಟಿವ್ ಸೊಸೈಟಿಯೊಂದಿಗೆ ಸೇರಿಕೊಂಡು ಮಾಡಬೇಕಾಗ್ತದೆ. ಆ ರೀತಿಯ ಸಾಕಷ್ಟು ಪ್ರಕರಣಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಮೀಟರ್ ಬಡ್ಡಿಯು ಕೂಡ ಬಗ್ಗೆ ಯಾರಾದರೂ ಆ ರೀತಿ ಅವರಿಗೆ ಮೋಸ ಆಗಿದ್ರೆ ಅಥವಾ ಸಮಸ್ಯೆ ಆಗಿದ್ರೆ ಪೊಲೀಸರು ಏನ್ ಪ್ರಾಬ್ಲಮ್ ಇಲ್ಲ, ಏರಿಯಾದಲ್ಲಿ ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದಲ್ಲ ಮಾರೆ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ, ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.